ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ರೆಸಿಪೀಸ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರಾಗಿ ರೊಟ್ಟಿ ಮಾಡಿದ್ದೆ ಮತ್ತು ಕಾಯಿ ಚಟ್ನಿ, ಬೀಟ್ರೂಟ್ ಪಲ್ಯ ಕೂಡ ಜೊತೆಗೆ ಕಾಂಬಿನೇಷನ್ ಮಾಡಿದ್ದೆ. ತುಂಬ ಹೆಲ್ತಿ ಬ್ರೇಕ್ಫಾಸ್ಟು, ಲೋ ಕ್ಯಾಲೋರೀಸು. 2 ರೊಟ್ಟಿ ತಿಂದರೆ ಸಾಕು, ಇಡೀ ದಿನಕ್ಕೆ ಆಗೋಷ್ಟು ಎನರ್ಜಿ ಸಿಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ತುಂಬ ಮಾಡೋದು ಸುಲಭ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 4 ರೊಟ್ಟಿ ಆಗ್ತವೆ. ಒಂದು ಅರ್ಧ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, 1-2 ಸ್ಪೂನ್ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಕಾಯಿ ತುರಿ, ಒಂದು 2 ಹಸಿಮೆಣಸಿನ್ಕಾಯಿ ಇದ್ರೆ ಬೇಕಾದರೆ ಸಬ್ಬಾಕ್ ಸೊಪ್ಪು ಹಾಕ್ಕೊಬೋದು ಹಚ್ಚಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಕರ್ಬೇವಿನ ಸೊಪ್ಪು ಒಂದು 2 ಎಸ್ಲು ಕಟ್ ಮಾಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಒಣದಾಗಿರೋವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಆಮೇಲೆ ಸ್ವಲ್ಪ ನೀರು ಚುಮ್ಸ್ಕೊಂಡು ಮೃದುವಾಗಿ ಕಲಿಸ್ಕೊಳ್ಳಿ. ಇದನ್ನು ಕಲಸಿ ಒಂದು 5 ನಿಮಿಷ ನೆನೆಯೋಕೆ ಇಟ್ಬಿಡಬೇಕು. ಆವಾಗ ರೊಟ್ಟಿ ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಹೆಂಚಿ ಮೇಲೆ ತಟ್ಟಕ್ಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆ ಕವರ್ ಅಥವಾ ಬಾಳೆ ಎಲೆ ಮೇಲೆ ಆರಾಮ್ಸೆ ತಟ್ಬೋದು. ಹಿಂದೆ ಅಡುಗೆ ಬರದೇ ಇರೋರಿಗೆ ಒಂದು ಗಾದೆ ಮಾತು ಹೇಳೋರು ಹಳ್ಳಿ ಕಡೆ. ಏನಪ್ಪ ಅಂದರೆ ಎಣ್ಣೆಗೆ ಹುಟ್ಟಿ ರಾಗಿ ರೊಟ್ಟಿ ಬಯಸ್ಕೊಂಡ್ಲಂತೆ ಅಂತ. ಆ ಥರ ಯಾರೂ ಮಾತು ಕೇಳಬೇಡಿ. ತುಂಬ ಸುಲಭ ಮಾಡೋದು. ಹೆಂಚಿ ಮೇಲೆ ತಟ್ಟೋಕ್ಕಾಗದೇ ಇದ್ದರೆ ಈ ಥರ ಮಾಡ್ಕೊಬೋದು. ಇಲ್ಲಾಂದರೆ ರಾಗಿ ದೋಸೆ ಥರನೂ ಮಾಡ್ಕೊಬೋದು. ಇದನ್ನೆಲ್ಲ ನೀರಲ್ಲಿ ಕಲಸಿ ದೋಸೆ ಥರ ಹೆಂಚಿನ ಮೇಲೆ ಹರಡಿದ್ರೂ ಕೂಡ ನೀಟಾಗೆ ಬರುತ್ತೆ. ಅದನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈಗ ಈ ಥರ ಉಂಡೆಗಳು ಮಾಡಿಕೊಂಡು ಎಣ್ಣೆ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಅದಾದಮೇಲೆ ಕೈಯಲ್ಲಿ ಹೀಗೆ ನೀಟಾಗಿ ಒಂದು 2-3 ಸರಿ ತಟ್ಟಿ, ಆಮೇಲೆ ಒಂದು ತೆಳುವಾಗಿರೋ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಎಷ್ಟು ಅಗಲ ಬೇಕಾದರೂ ತಟ್ಬೋದು, ಎಷ್ಟು ತೆಳುವಾಗಿ ಬೇಕಾದರೂ ತಟ್ಬೋದು. ಮೃದುವಾಗಿ ಬರುತ್ತೆ ರೊಟ್ಟಿ, ಹಾರ್ಡ್ ಆಗಲ್ಲ, ಏನಿಲ್ಲ. ಹೆಂಚಿ ಮೇಲೆ ತೊಟ್ಟಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಹಿಂದಿನ ಕಾಲದವರೆಲ್ಲ ಗಟ್ಟಿ ಇದ್ದರು, ಗಟ್ಟಿಯಾಗಿರೋಂಥ ಪದಾರ್ಥಗಳನ್ನ ತಿಂದು ಅವರು ಕೂಡ ಗಟ್ಟಿಯಾಗಿದ್ದರು. ಅವರು 2 ರೊಟ್ಟಿ ತಿಂದರೆ ಸಂಜೆವರೆಗೂ, ಮಧ್ಯಾಹ್ನದವರೆಗೂ ಅವ್ರಿಗೆ ಊಟ ಬೇಕಿರ್ತಿರಲಿಲ್ಲ. ಅಷ್ಟು ಎನರ್ಜಿ ಫುಡ್ ಇದು. ಒಂದು ರೊಟ್ಟಿಯಲ್ಲಿ ನಮ್ಗೆ ಅಷ್ಟು ಎನರ್ಜಿ ಸಿಗುತ್ತೆ ಅಂದರೆ ನೋಡಿ. ಬ್ರೇಕ್ಫಾಸ್ಟಿಗೆ ಈ ಥರ ರೊಟ್ಟಿ ಮಾಡಿಕೊಂಡ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಎಷ್ಟು ಚೆನ್ನಾಗಿರುತ್ತೆ, ನಮಗೆ ಎಷ್ಟು ಎನರ್ಜಿ ಸಿಗ್ಬೋದು. ಮುದ್ದೆ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದವರು ಆರಾಮ್ಸೆ ಈ ಥರ ರೊಟ್ಟಿ ಆಗಲಿ ರಾಗಿ ದೋಸೆ ಆಗಲಿ ಮಾಡ್ಕೊಳ್ಳಿ. ತುಂಬ ಈಸಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಡಯಾಬಿಟಿಕ್ ಪೇಷಂಟ್ಗಳು ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ. ನೋಡಿ, ಈ ಥರ 2 ಕಡೆ ಮುಗ್ಚಾಕಿ ಬೇಯಿಸ್ಕೊಳ್ಳಿ. ಕವರ್ ಮೇಲೆ ತಟ್ಟಿರೋದ್ರಿಂದ ಹೆಂಚು ಮೇಲೆ ಹಾಕೋದು ಈಸಿ. ನೋಡಿ, ತಟ್ಟೋದಕ್ಕಿಂತ ಈ ಥರ ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ನೀವು ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.